ಅನ್ನಪೂರ್ಣ ಅಡುಗೆ ಚಾನಲ್ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಸಿಂಪಲ್ಲಾಗಿ ಗೋಬಿ ಮಾಡೋದನ್ನು ತೋರಿಸ್ತೀನಿ. ಗೋಬಿ ಮಂಚೂರಿಯನ್ ಮಾಡ್ತಾರಲ್ಲ ಅದೇ ಥರ ಇದು ಸಿಂಪಲ್ಲಾಗಿ ಪ್ಲೇನ್ ಮಂಚೂರಿ ಮಾಡೋದು ತೋರಿಸ್ತೀನಿ ನೋಡಿ. ನಾನು ಅದಕ್ಕೆ ಕಡಲೆ ಹಿಟ್ಟು, ಒಂದು ಚಿಕ್ಕ ಜಾಮೂನ್ ಬಟ್ಲಿಂದ ಕಡಲೆ ಹಿಟ್ಟು, ಅದೇ ಜಾಮೂನ್ ಬಟ್ಲಿಂದ ಒಂದು ಅರ್ಧ ಕಾರ್ನ್ಫ್ಲೋರು ತೊಗೊಂಡಿದ್ದೀನಿ. ಎರಡೂ ಮಿಕ್ಸ್ ಮಾಡಬೇಕು. ಹೀಗೆ ಸ್ವಲ್ಪ ನೀರಾಗಿರಬೇಕು, ಗಟ್ಟಿಯಾಗಿರಬಾರ್ದು. ಹೀಗೆ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡಿ. ಇದು ಕುದಿಯೋ ನೀರಿಗೆ ಹೂಕೋಸನ್ನು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಅದನ್ನು ಮತ್ತೆ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಕುದಿಯೋ ನೀರನ್ನು ಆಫ್ ಮಾಡಿ ಅದಕ್ಕೆ ಹೂಕೋಸನ್ನು ಸೇರಿಸಿ ಸ್ವಲ್ಪ ಅರಿಶಿನ ಹಾಕಬೇಕಷ್ಟೆ. ಅದನ್ನು ನೀರೆಲ್ಲ ಬಸಿತೀನಿ ನೋಡಿ. ನೀರೆಲ್ಲ ತೆಗೆದುಬಿಡಬೇಕು. ನೀರು ತೆಗೆದ್ಮೇಲೆ ಗೋಬಿ ಹೂಕೋಸು ಉಳಿಯುತ್ತಲ್ಲ ಅದನ್ನು ಕಡಲೆ ಹಿಟ್ಟು ಕಾರ್ನ್ಫ್ಲೋರ್ ಹಿಟ್ಟು ಕಲಸಿಟ್ಟಿರ್ತೀವಲ್ಲ ಅದಕ್ಕೆ ಹಾಕಿ ಡೀಪ್ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನೋಡಿ. ಹೂಕೋಸನ್ನೆಲ್ಲ ಹಿಟ್ಟು ಕಲಸಿರ್ತೀವಲ್ಲ, ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಆಗಲೇ ಸ್ವಲ್ಪ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ನೋಡಿ. ಇದಕ್ಕೆ ಈ ಹೂಕೋಸನ್ನೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ. ಈ ಹೂಕೋಸೆಲ್ಲ ಕಾಲಿಫ್ಲವರ್ ಎಲ್ಲ ಕಲಸಿಟ್ಟಿದ್ದು ಹಿಟ್ಟಿನಲ್ಲಿ ಈಗ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕು, ಚೆನ್ನಾಗಿ ಬರುತ್ತೆ ಗೋಬಿ. ಇದು ಪ್ಲೇನ್ ಗೋಬಿ. ಇದಕ್ಕೆ ಆಮೇಲೆ ಮಸಾಲ ಎಲ್ಲ ಸೇರಿಸಿ ಒಗ್ಗರಣೆ ಕೊಟ್ಟಿಲ್ಲ. ಇದಕ್ಕೆ ಕೂಡ ಡೀಪ್ ಫ್ರೈ ಮಾಡಿ ಆಮೇಲೆ ನಂತರ ಸ್ವಲ್ಪ ಬೇಕಾದರೆ ಪೆಪ್ಪರ್ ಪೌಡರ್ ಸೇರಿಸ್ಕೊತೀನಿ ಅಷ್ಟೇ. ಇದನ್ನು ನಾವು ಒಂದು 3 ಮಂತ್ಸ್ಗೋ 4 ಮಂತ್ಸ್ಗೋ ಒಂದೊಂದು ಸಲ ಈ ಹೂಕೋಸನ್ನು ಮಾಡ್ತಾಯಿರ್ತೀವಿ, ಗೋಬಿನ. ಇದೇ ಗೋಬಿ ಮಂಚೂರಿ ಮಾಡಬೇಕಂದ್ರೆ ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಟೊಮ್ಯಾಟೊ ಸಾಸ್ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ನಾನು ಏನೂ ಇಲ್ಲ, ಪ್ಲೇನ್ ಮಾಡಿದ್ದೀನಿ. ಹಾಗೆ ಇದನ್ನು ಕರೆದ ಕೂಡಲೇ ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿನ್ನೋದಷ್ಟೇ. ಇದು ಮಸಾಲ ಏನು ಮಾಡಿಲ್ಲ. ಇದನ್ನು ಈ ಥರ ಕೂಡ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಥರ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನೊಂದು ಚಿಕ್ಕ ಹೂಕೋಸಿತ್ತು, ಅದರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಕುದಿಯೋ ನೀರಿಗೆ ಹಾಕಿ ಅದೆಲ್ಲ ತೆಗೆದು ಆಮೇಲೆ ನೀರು ತೆಗೆದು ಈ ಹಿಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ, ಡೀಪ್ ಫ್ರೈ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಲೇಟ್ ಆದರೂ ಕೂಡ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಬೇಕಾದರೆ ಉದುರಿಸ್ಕೋಬೋದು, ಈಗ ಇಲ್ಲಾದರೆ ಹಾಗೆ ಪ್ಲೇನ್ ತಿನ್ಬೋದು. ಥ್ಯಾಂಕ್ ಯು. ಮತ್ತು ನೋಡಿ, ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ, ತೆಳ್ಳನ ಅವಲಕ್ಕಿ. ಈ ತೆಳ್ಳನ ಅವಲಕ್ಕಿ ಇರುತ್ತಲ್ಲ, ಅರ್ಧ kg ತೊಗೊಂಡಿದ್ದೆ. ಅದನ್ನು ಹಾಗೆ ಬಾಣಲೆಯಲ್ಲಿ ಹುರಿದು ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಇಟ್ಟಿದ್ದೀನಿ. ಈಗ ಒಗ್ಗರಣೆ ಕೊಡೋಣ. ಅದಕ್ಕೆ ಶೇಂಗಾ, ಹುರಿಗಡಲೆ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಸಾಸಿವೆ ಒಗ್ಗರಣೆ, ಕರಿಬೇವು ಎಲ್ಲ ಹಾಕ್ಕೊಳ್ಬೇಕು ನೋಡಿ. ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ.
ಕೂಡ ಒಂದು ಚಿಕ್ಕ ಬಟ್ಲು ಹುರ್ಗಡ್ಲೆ ಅದನ್ನು ಕೂಡ ಸೇರಿಸಿ ಅದು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಒಗ್ಗರಣೆಗೆ ಹಾಕಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು, ಕಲರ್ ಚೇಂಜ್ ಆಗಬೇಕು. ಇವೆಲ್ಲ ಕೊಬ್ಬರಿ ಶೇಂಗಾ ಹುರ್ಗಡ್ಲೆ ಇದೆಲ್ಲ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಸ್ವಲ್ಪ ಆಗ್ತಾಯಿದೆ ಕಲರ್ ಚೇಂಜು. ಇದು ಕೂಡ ತುಂಬ ಬೇಗನೆ ಆಗುತ್ತೆ ನೋಡಿ. ಈಗ ಅರಿಶಿನ ಪುಡಿ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು, ಸ್ವಲ್ಪ ಸಕ್ಕರೆ ಉದುರಿಸ್ಕೊಳ್ಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಈಗ ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಕಲಸಿದ್ದೀನಿ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆ ನಾವು ಸಾಯಂಕಾಲ ಟೈಮ್ನಲ್ಲಿ ಕಾಫಿ ಟೈಮ್ನಲ್ಲಿ ಸ್ನ್ಯಾಕ್ ಥರ ಸ್ವಲ್ಪ ತಿಂದುಬಿಟ್ರೆ ಏನು ಹಸಿವಾಗಿರುತ್ತಲ್ಲ ಯಾವಾಗಾದರೂ, ಅವಾಗ ಕೂಡ ಈ ಅವಲಕ್ಕಿ ತಿಂದರೆ ಹೊಟ್ಟೆ ತುಂಬಿದಾಗುತ್ತೆ. ಅದು ಇದು ಆಯಿಲಿ ಫುಡ್ ತಿನ್ನೋಕೆ ಈ ಥರ ಮಾಡಿಟ್ಬಿಟ್ರೆ ಯಾವಾಗ ಬೇಕಾವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸಾಯಂಕಾಲ ಟೈಮ್ಗೆ. ನೋಡಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ನೋಡಿ ಎಲ್ಲ ರೆಡಿಯಾಗಿದೆ. ಈಗ ಒಗ್ಗರಣೆಯನ್ನು ಗ್ಯಾಸ್ ಆಫ್ ಮಾಡಿ ಮಾಡಿದ್ದೀನಿ ಆಗಲೇ. ಈಗ ಎಲ್ಲ ಒಗ್ಗರಣೆನ ಈ ಹುರ್ಗಡ್ಲೆ ಶೇಂಗಾ ಕೊಬ್ಬರಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಫ್ರೈ ಮಾಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಕಲಿಸ್ಬೇಕು, ಅವಲಕ್ಕಿಗೆ ಹಾಕಿ. ತುಂಬಾ ಟೇಸ್ಟಿಯಾಗಿರುತ್ತೆ ಅವಲಕ್ಕಿ. ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ತುಂಬ ಗರಿಯಾಗಿ ಚೆನ್ನಾಗಿರುತ್ತೆ. ನೀವೊಂದು ಸಲ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.